ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. ಈ ವಿಡಿಯೋ ಮಾಡ್ತಿರೋದು ಮೂಲ ಉದ್ದೇಶ ಮುಂದೆ ಬರೋ PDO, ವಿಲೇಜ್ ಅಕೌಂಟೆಂಟ್ ಮತ್ತು PSI ಎಕ್ಸಾಮ್ಸ್ಗೆ ಕನ್ನಡ ಪೇಪರಲ್ಲಿ ಯೂಸ್ ಆಗುವಂಥ ಪ್ರಶ್ನೆಗಳು. ಕನ್ನಡದ ಮೊದಲ ಕವಿ ಯಾರು? ಪಂಪ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಎಂ ಗೋವಿಂದ ಪೈ. ಕನ್ನಡದ ಮೊದಲ ರಾಜಮನೆತನ ಯಾವುದು? ಕದಂಬ ವಂಶ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾವು? ಕೃತಿ ಯಾವುದು? ಕುವೆಂಪು ಅವರು ಬರೆದಿರುವಂಥ ಶ್ರೀರಾಮನ ದರ್ಶನಂಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕನ್ನಡದ ಮೊದಲ ನಾಟಕ ಯಾವುದು? ನಾಟಕಗಾರ ಯಾರು? ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಅದನ್ನು ಬರೆದವರು ಸಿಂಗಾರಾಯ. ಕನ್ನಡದ ಮೊದಲ ವಚನಗಾರ್ತಿ ಯಾರು? ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು? ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ. ಕನ್ನಡದ ಮೊದಲ ಚಂದೋ ಗ್ರಂಥ ಯಾವುದು? ಮಲ್ಲಿಕಾರ್ಜುನ. ಕನ್ನಡದ ಮೊಟ್ಟ ಮೊದಲ ಸಂಕಲನಕಾರ ಯಾರು? ಮಲ್ಲಿಕಾರ್ಜುನ. 7ನೇದು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ. 9ನೇ ಪ್ರಶ್ನೆ, ಕನ್ನಡದ ಮೊದಲ ಚಂದೋ ಗ್ರಂಥ ಯಾವುದು? ಚಂದೋಬುರಿ. 10ನೇದು ಕನ್ನಡದ ಮೊದಲ ಕಾವ್ಯ ಯಾವುದು? ಆದಿಪುರಾಣ. ಕನ್ನಡದ ಮೊದಲ ದೊರೆ ಯಾರು? ಮಯೂರವರ್ಮ. 12ನೇ ಪ್ರಶ್ನೆ, ಕನ್ನಡದ ಮೊದಲ ನವ್ಯ ನಾಟಕ ಯಾವುದು? ಯಯಾತಿ. 13ನೇ ಪ್ರಶ್ನೆ, ಕನ್ನಡದ ಮೊದಲ ಪ್ರವಾಸ ಕಥನ ಯಾವುದು? ದಕ್ಷಿಣ ಭಾರತ ಯಾತ್ರೆ. ಬರೆದವರು 14ನೇ ಪ್ರಶ್ನೆ, ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು? ವೆಂಕಣ್ಣಯ್ಯ TS. 15ನೇ ಪ್ರಶ್ನೆ, ಕನ್ನಡದ ಕುಲಪುರೋಹಿತರು ಯಾರು? ಆಲೂರು ವೆಂಕಟರಾಯರು. 16ನೇ ಪ್ರಶ್ನೆ, ಕನ್ನಡದ ಯಾವ ಕವಿಯನ್ನು ಷಟ್ಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ? ರಾಘವಾಂಕ. 17ನೇ ಪ್ರಶ್ನೆ, ಕನ್ನಡದ ಅಶ್ವಿನಿ ದೇವತೆಗಳು ಯಾರು? AR ಕೃಷ್ಣಮೂರ್ತಿ ಮತ್ತು TS ವೆಂಕಣ್ಣಯ್ಯ. 18ನೇ ಪ್ರಶ್ನೆ, ಕನ್ನಡದ ರತ್ನತ್ರಯರು ಯಾರು? ಪಂಪ, ರನ್ನ, ಪೊನ್ನ. 19ನೇ ಪ್ರಶ್ನೆ, ಕನ್ನಡದ ಕಣ್ವ ಯಾರು? BM ಶ್ರೀಕಂಠಯ್ಯ. ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಬಂದು ಇದರಲ್ಲೇ ಬರ್ಬೋದು, ಯಾಕಂದ್ರೆ ಕನ್ನಡದ ಅಗಾಢತೆ ಬಗ್ಗೆ, ಕನ್ನಡ ಪರಂಪರೆ, ಸಾಮಾನ್ಯ ಎಲ್ಲ ಜ್ಞಾನನೂ ಇದರಲ್ಲಿ ಈ ಬುಕ್ಕಲ್ಲಿದೆ. ಈ ಬುಕ್ ನಾನು 5ನೇ ಕ್ಲಾಸ್ ತಗೊಂಡಿದ್ದೆ, ಈಗ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ವಿಷಯ ಕನ್ನಡದ್ದು ಇದೆ. ಇದೇ ಪ್ರಶ್ನೆಗಳು ಎಷ್ಟೊಂದು FD/ST ಬಂದಿದೆ. ನನಗೆ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಯ್ತು ಈ ಬುಕ್ಕಲ್ಲಿ ತುಂಬ ಪ್ರಶ್ನೆಗಳು ಬರ್ತಾ ಇದೆ ಅಂತ. ಈ ಬುಕ್ನ ಯೂಟ್ಯೂಬ್ಗೆ ಹಾಕೋಣ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂತ ಮಾಡ್ತಾ ಇರೋದು. ಫಸ್ಟ್ ನಿಮ್ಗೆ ಉಪಯೋಗ ಆದರೆ ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ 20ನೇದು, ಕನ್ನಡದ ಕಂಪು ಎಂದು ಯಾರನ್ನು ಕರೆಯುತ್ತಾರೆ? ಕುವೆಂಪು. ಕನ್ನಡದ ಆಸ್ತಿ ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. 22ನೇ ಪ್ರಶ್ನೆ, ಕನ್ನಡದ ಮೊದಲ ವಚನಗಾರ್ತಿ ಯಾರು? ಕನ್ನಡದ ಅಕ್ಕ ಮಹಾದೇವಿ. 23ನೇ ಪ್ರಶ್ನೆ, ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು? ಇಂದಿರಾಬಾಯಿ. 24ನೇ ಪ್ರಶ್ನೆ, ಕನ್ನಡದ ಮೊದಲ ಲೇಖಕರು ಯಾರು? ಶ್ರೀ ವಿಜಯ. 25ನೇ ಪ್ರಶ್ನೆ, ಕನ್ನಡದ ಮೊದಲ ಕೋಶ ಯಾವುದು? ಅಭಿಧಾನ ವಸ್ತುಕೋಶ. 26ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ಅಲ್ಮಿಡಿ ಶಾಸನ. 27ನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು? ಒಡ್ಡಾರಾಧನೆ. 28ನೇ ಪ್ರಶ್ನೆ, ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು? ಗೋವೈದ್ಯಶಾಸ್ತ್ರ. 29ನೇ ಪ್ರಶ್ನೆ, ಕನ್ನಡದ ಮೊದಲ ವಚನಕಾರರು ಯಾರು? 29ನೇ ಪ್ರಶ್ನೆದು ಮೊದಲ ವಚನಕಾರರು ಜೇಡರ ದಾಸಿಮಯ್ಯ, ಇವರ ಅಂಕಿತ ನಾಮ ರಾಮನಾಥ. ಮತ್ತೆ 30ನೇ ಪ್ರಶ್ನೆ, ಕನ್ನಡದ ಮೊದಲ ಗ್ರಂಥ ಯಾವುದು? ಕವಿರಾಜ ಮಾರ್ಗ. 31ನೇ ಪ್ರಶ್ನೆ, ಕನ್ನಡದ ಮೊದಲ ಕಾಮಶಾಸ್ತ್ರ ಗ್ರಂಥ ಯಾವುದು? ಮದನ ತಿಲಕ. 32ನೇ ಪ್ರಶ್ನೆ, ಕನ್ನಡ ನಾಡಿನ ಮೊದಲ ಕೋಟೆ ಯಾವುದು? ಮೊದಲ ಕೋಟೆ ಬಾದಾಮಿ ಕೋಟೆ. ಕ್ರಿಸ್ತಶಕ 543ರಲ್ಲಿ 1ನೇ ಪುಲಕೇಶಿ ಅವರು ಕಟ್ಟಿಸಿರೋದು ಕನ್ನಡ ನಾಡಿನ ಮೊದಲ ಕೋಟೆ ಬಾದಾಮಿ ಕೋಟೆ. 33ನೇ ಪ್ರಶ್ನೆ, ಕನ್ನಡದ ಮೊದಲ ಶತಕ ಕೃತಿ ಯಾವುದು? ಚಂದ್ರ ಚೂಡಾಮಣಿ ಶತಕ. 34ನೇ ಪ್ರಶ್ನೆ, ಕನ್ನಡದ ಮೊದಲ ಸಂಕಲನ ಗ್ರಂಥ ಯಾವುದು? ಸೂಕ್ತಿ ಸುಧಾರಣವ. 35ನೇ ಪ್ರಶ್ನೆ, ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ಯಾವುದು? ಜಾತಕ ತಿಲಕ. 36ನೇ ಪ್ರಶ್ನೆ, ಕನ್ನಡದ ಮೊದಲ ಜೈನ ರಾಮಾಯಣ ಯಾವುದು? ರಾಮಚಂದ್ರ ಪುರಾಣಂ. 37ನೇ ಪ್ರಶ್ನೆ, ಕನ್ನಡದ ಮೊದಲ ಕಥನ ಕವನಗಳ ರಚನೆಗಾರರು ಯಾರು? ಪಂಜೆ ಮಂಗೇಶರಾಯರು. 38ನೇ ಪ್ರಶ್ನೆ, ಕನ್ನಡದ ಮೊದಲ ಪಾಕಶಾಸ್ತ್ರ ಕಾವ್ಯ ಯಾವುದು? ಸೂಪಶಾಸ್ತ್ರ. ಉತ್ತರ ಸೂಪಶಾಸ್ತ್ರ.
39ನೇ ಪ್ರಶ್ನೆ, ಕನ್ನಡದ ಮೊದಲ ಉತ್ತಮ ಸಾಹಿತ್ಯ ಕಾದಂಬರಿ ಬರೆದವರು ಯಾರು? ಎಂ.ಎಸ್. ಪುಟ್ಟಣ್ಣ. 40ನೇ ಪ್ರಶ್ನೆ, ಕನ್ನಡದ ಮೊದಲ ಮಹಿಳಾ ಕಾದಂಬರಿಗಾರ್ತಿ ಯಾರು? ತಿರುಮಲಾಂ ನಂಜನಗೂಡು. 41ನೇ ಪ್ರಶ್ನೆ, ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. 42ನೇ ಪ್ರಶ್ನೆ, ಏಷ್ಯಾದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಯಾವುದು? ಬೆಂಗಳೂರು. 43ನೇ ಪ್ರಶ್ನೆ, ಕನ್ನಡದ ಖ್ಯಾತ ಕವಿ ಪೊನ್ನ ಯಾರ ಆಸ್ಥಾನದಲ್ಲಿದ್ದರು? ರಾಷ್ಟ್ರಕೂಟ ವಂಶದ 3ನೇ ಕೃಷ್ಣ ಕ್ರಿಸ್ತಶಕ 936ರಿಂದ 67 ಸುಮಾರು ಅಲ್ಲಿ ತನಕ ಖ್ಯಾತ ಕವಿ ಪೊನ್ನ ಅವರು ರಾಷ್ಟ್ರಕೂಟ ವಂಶದ 3ನೇ ಕೃಷ್ಣನ ಸ್ಥಾನದಲ್ಲಿ ಇರ್ತಾರೆ. 44ನೇ ಪ್ರಶ್ನೆ, ಕನ್ನಡದ ಮೊದಲ ಪ್ರಬಂಧ ಸಂಕಲನ ಯಾವುದು? ಪುಲ್ಲಯ್ಯನ ಪ್ರಬಂಧಗಳು. 45ನೇ ಪ್ರಶ್ನೆ, ಕನ್ನಡದ ಮೊದಲ ದಾಸಪಂಥ ಕೀರ್ತನೆಗಾರ ಯಾರು? ನರಹರಿ ತೀರ್ಥರು. 46ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲ ಬಾರಿಗೆ ಗಣಿತಶಾಸ್ತ್ರವನ್ನು ಬರೆದವರು ಯಾರು? ಮಹಾವೀರಾಚಾರ್ಯರು. 46ನೇ ಪ್ರಶ್ನೆ, ಕನ್ನಡದ ಮೊದಲ ಬಾರಿ ಗಣಿತಶಾಸ್ತ್ರವನ್ನು ಬರೆದವರು ರಾಜಾದಿತ್ಯ ಅಂತ. ಕನ್ನಡ ನಾಡಿನ ಮೊದಲ ಗಣಿತ ತಜ್ಞ. 47ನೇ ಪ್ರಶ್ನೆ ಉತ್ತರ ಮಹಾವೀರಾಚಾರ್ಯರು. 48ನೇ ಪ್ರಶ್ನೆ ಬಂದು, ಕನ್ನಡದ ಮೊದಲ ಐತಿಹಾಸಿಕ ಕಾದಂಬರಿ ಯಾವುದು? ಸೂರ್ಯಕಾಂತ. 49ನೇ ಪ್ರಶ್ನೆ, ಕನ್ನಡದ ಮೊದಲ ಐತಿಹಾಸಿಕ ಕಾದಂಬರಿ ಬರೆದವರು ಯಾರು? ಲಕ್ಷ್ಮಣರಾವ್ ಗದಗಕರ. 50ನೇ ಪ್ರಶ್ನೆ, ಕನ್ನಡದ ಮೊದಲ ಪಾಕಶಾಸ್ತ್ರ ಕಾವ್ಯವನ್ನು ಬರೆದವರು ಯಾರು? 3ನೇ ಮಂಗರಸ. 51ನೇ ಪ್ರಶ್ನೆ, ಧರ್ಮಸ್ಥಳದ ಇಂದಿನ ಹೆಸರೇನು? ಕುಡುಮ. 52ನೇ ಪ್ರಶ್ನೆ, ಕಾವೇರಿ ನದಿಯ ಉಗಮ ಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ಕೊಡಗು. 53ನೇ ಪ್ರಶ್ನೆ, ವಿಧುರಾಶ್ವತ್ಥ ಘಟನೆ ನಡೆದದ್ದು ಎಲ್ಲಿ, ಯಾವಾಗ? ಕೋಲಾರ ಜಿಲ್ಲೆಯ ಗೌರಿಬಿದನೂರು 1938ರಲ್ಲಿ ನಡೆದಿದೆ. 54ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಗುಡವಿ ಪಕ್ಷಿಧಾಮವಿದೆ? ಶಿವಮೊಗ್ಗ. 55ನೇ ಪ್ರಶ್ನೆ, ಶಹಜೆಯ ಸಮಾಧಿ ಕರ್ನಾಟಕದಲ್ಲಿ ಎಲ್ಲಿದೆ? ಓದಿಗೆರೆ, ಚನ್ನಗಿರಿ ತಾಲೂಕು. 56ನೇ ಪ್ರಶ್ನೆ, 1000 ಕಂಬಗಳ ಬಸದಿ ಎಲ್ಲಿದೆ? ಮೂಡಬಿದ್ರೆ. ಜೈನರ ಕಾಶಿ ಅಂತಲೂ ಮೂಡಬಿದ್ರೆ ಕರೀತಾರೆ. 57ನೇ ಪ್ರಶ್ನೆ, ಕೊಡವ ನೃತ್ಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಕೊಡಗು. 58ನೇ ಪ್ರಶ್ನೆ, ಡಿ. ಎಂ. ಶ್ರೀಕಂಠಯ್ಯನವರು ಯಾವಾಗ ಜನಿಸಿದರು? ಜನವರಿ 3, 1884. 59ನೇ ಪ್ರಶ್ನೆ, ಮಧ್ವಾಚಾರ್ಯರು ಎಲ್ಲಿ ಜನಿಸಿದರು? ಪಾಜಕದಲ್ಲಿ, ಉಡುಪಿಯಲ್ಲಿ. 60ನೇ ಪ್ರಶ್ನೆ, ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಮಧ್ವಾಚಾರ್ಯರು. 61ನೇ ಪ್ರಶ್ನೆ, ಮೈಸೂರಿನ ಒಡೆಯರ್ ವಂಶಕ್ಕೆ ಸೇರಿದ ರಾಜ ಒಡೆಯರ್ ಎಷ್ಟನೆಯ ಚಕ್ರವರ್ತಿ ಯಾರಾಗಿದ್ದರು? 61ನೇ ಪ್ರಶ್ನೆ, ಮೈಸೂರಿನ 7ನೇ ಒಡೆಯರ್ ವಂಶಕ್ಕೆ ಸೇರಿದ ರಾಜ ಒಡೆಯರ್ ಎಷ್ಟನೇ 7ನೇ ಚಕ್ರವರ್ತಿ ಆಗಿರ್ತಾರೆ ಮೈಸೂರು ಒಡೆಯರ್ ವಂಶಕ್ಕೆ ಸೇರಿದ ರಾಜ ಒಡೆಯರ್. 62ನೇ ಪ್ರಶ್ನೆ, ಸೋಲಿಗ ಜನಾಂಗ ಹೆಚ್ಚಾಗಿ ವಾಸ ಮಾಡುತ್ತಿರುವುದು ಎಲ್ಲಿ? ಮೈಸೂರು ಜಿಲ್ಲೆ. 63ನೇ ಪ್ರಶ್ನೆ, ಕರ್ನಾಟಕದ ಯಾವ ಸಮಾಜ ಸೇವಕರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾದ ರೈಟ್ಸ್ ಲೈವ್ಲಿಹುಡ್ ಪ್ರಶಸ್ತಿ ದೊರೆತಿದೆ? ಡಾ. ಸುದರ್ಶನ್. ಯಾವ ಸಮಾಜ ಸೇವಕರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾದ ರೈಟ್ಸ್ ಲೈವ್ಲಿಹುಡ್ ಪ್ರಶಸ್ತಿ ದೊರೆತಿದೆ? ಡಾ. ಸುದರ್ಶನ್ ಅವರಿಗೆ ಸಿಕ್ಕಿದೆ. 64ನೇ ಪ್ರಶ್ನೆ ಬಂದು, ಕನ್ನಡಿಗರೊಬ್ಬರು ನೇತ್ರ ಚಿಕಿತ್ಸೆಯಲ್ಲಿ ದಾಖಲೆ ನಿರ್ಮಿಸಿದ್ದಾರೆ, ಅವರು ಯಾರು? ಡಾ. ಎನ್. ಸಿ. ಮೋದಿ. 65ನೇ ಪ್ರಶ್ನೆ, ಕನ್ನಡ ನಾಡಿನಲ್ಲಿ ಮೊದಲಿಗೆ ವಿದ್ಯುತ್ ಉಪಯೋಗಿಸಿದ ನಗರ ಯಾವುದು? ಬೆಂಗಳೂರು. 66ನೇ ಪ್ರಶ್ನೆ, ಸಸ್ಯಶಾಸ್ತ್ರಜ್ಞರೂ ಸಾಹಿತಿಯೂ ಆಗಿರುವ ಸಾಹಿತಿಯ ಮಗ ಯಾರು? ಡಿ.ಜಿ.ಎಲ್. ಸ್ವಾಮಿ. 67ನೇ ಪ್ರಶ್ನೆ, ಕನ್ನಡದ ಮೊದಲ ಗಣಿತಜ್ಞರಾದ ಮಹಾವೀರಾಚಾರ್ಯರು ಯಾವ ಧರ್ಮದ ಅನುಯಾಯಿಯಾಗಿದ್ದರು? ಜೈನ ಧರ್ಮ. 68ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಯಾವಾಗ ಆರಂಭವಾಯಿತು? 1980ರಲ್ಲಿ. 69ನೇ ಪ್ರಶ್ನೆ, ಕನ್ನಡ ನಾಡಿನ ಪ್ರಸಿದ್ಧ ಇಂಜಿನಿಯರ್ ಸರ್ ಎಂ. ವಿಶ್ವೇಶ್ವರಯ್ಯನವರು ಹುಟ್ಟಿದ್ದು ಯಾವ ವರ್ಷ, ಎಲ್ಲಿ?
1861 ಅವರ ಜನನ ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ. 70ನೇ ಪ್ರಶ್ನೆ, ಜಾಗರಕೊಳ್ಳ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. 71ನೇ ಪ್ರಶ್ನೆ, ಬೆಂಗಳೂರಿನಲ್ಲಿ ಇಸ್ರೋ ಉಪಗ್ರಹದ ಕೇಂದ್ರ ಆರಂಭವಾದದ್ದು ಯಾವಾಗ? 1972ರಲ್ಲಿ 1972 ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇಸ್ರೋ ಆರ್ಗನೈಸೇಷನ್. 72ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಎಲ್ಲಿದೆ? CFTRI ಸೆಂಟರ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿದೆ. 73ನೇ ಪ್ರಶ್ನೆ, ಕನ್ನಡ ನಾಡಿನಲ್ಲಿ ಪ್ರಮುಖ ಏಕೈಕ ಭೂಕಂಪ ಮಾಪನಾ ಕೇಂದ್ರ ಎಲ್ಲಿದೆ? ಗೌರಿಬಿದನೂರು ತಾಲೂಕಿನ ಕೋಟಾಲದಿನ್ನೆಯಲ್ಲಿ ಇದೆ. 74ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದಿಸಿದ್ದು ಎಲ್ಲಿ? ಶಿವನ ಸಮುದ್ರದಲ್ಲಿ 1902ರಲ್ಲಿ. 75ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಲಸಿಕೆಯನ್ನು ಪರಿಚಯಿಸಿದವರು ಯಾರು, ಯಾವಾಗ? ಅಬ್ಬೆ ದುಬಾಯಿ ಅವರು 1803ರಲ್ಲಿ ಮೊದಲ ಬಾರಿಗೆ ಲಸಿಕೆಯನ್ನು ಪರಿಚಯಿಸಿಕೊಡ್ತಾರೆ. 76ನೇ ಪ್ರಶ್ನೆ, ಕನ್ನಡದ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಲೇಖಕ ಯಾರು? ಕುವೆಂಪು. 77ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲ ಬಾರಿಗೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಪಡೆದ ದಲಿತ ಲೇಖಕರು ಯಾರು? ದೇವನೂರು ಮಹಾದೇವ. 78ನೇ ಪ್ರಶ್ನೆ, ದೇವನೂರು ಮಹಾದೇವರು 2 ಕೃತಿಗಳಿದೆ, ಒಡೆಲಾಲ ಮತ್ತು ಕುಸುಮಬಾಲೆ. ತುಂಬಾ ರಿಪೀಟೆಡ್ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ ಒಂದ್ಸತಿ. 78ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಯನ್ನು ಬರೆದವರು ಯಾರು? ಗುಲ್ವಾಡಿ ವೆಂಕಟರಾಯರು. 79ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲ ಬಾರಿಗೆ ನಳನನ್ನು ಕುರಿತು ಬರೆದ ಕಾವ್ಯ ಯಾವುದು? ನಳಚಂಪು. 80ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲ ಬಾರಿಗೆ ಜೀವನ ಚರಿತ್ರೆ ಬರೆದವರು ಯಾರು? MS ಪುಟ್ಟಣ್ಣ. 81ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲ ಸಾಹಿತ್ಯ ಸಮ್ಮೇಳನ ನಡೆದಿದ್ದೆಲ್ಲಿ? ಬೆಂಗಳೂರಿನಲ್ಲಿ. 82ನೇ ಪ್ರಶ್ನೆ, ಕನ್ನಡದ ಮೊದಲ ಮಹಮದೀಯ ಕವಿ ಯಾರು? ಶಿಶುನಾಳ ಶರೀಫ. 83ನೇ ಪ್ರಶ್ನೆ, ಕನ್ನಡದ ಮೊದಲ ಗ್ರಂಥವಾದ ಕವಿರಾಜ ಮಾರ್ಗವನ್ನು ಬರೆದವರು ಯಾರು? ಶ್ರೀ ವಿಜಯ. 84ನೇ ಪ್ರಶ್ನೆ, ಕನ್ನಡದ ಮೊದಲ ಶಿಲ್ಪಿ ಯಾರು? ಟನಕ. 85ನೇ ಪ್ರಶ್ನೆ, ಕನ್ನಡದ ಮೊದಲ ಶತಕ ಕೃತಿಯನ್ನು ಬರೆದವರು ಯಾರು? ನಾಗವರ್ಮಾಚಾರ್ಯ. 86ನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಗ್ರಂಥ ಒಡ್ಡಾರಾಧನೆಯನ್ನು ಬರೆದವರು ಯಾರು? ಶಿವಕೋಟಾಚಾರ್ಯರು. 87ನೇ ಪ್ರಶ್ನೆ, ಕನ್ನಡದ ಮೊದಲ ಛಂದೋ ಗ್ರಂಥ ಛಂದೋಗುದಿಯನ್ನು ಬರೆದವರು ಯಾರು? 1ನೇ ನಾಗವರ್ಮ. 88ನೇ ಪ್ರಶ್ನೆ, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣವನ್ನು ಬರೆದವರು ಯಾರು? ಕೇಶಿರಾಜ. 89ನೇ ಪ್ರಶ್ನೆ, ಕನ್ನಡದ ಮೊದಲ ನವೋದಯದ ಕವಯಿತ್ರಿ ಯಾರು? ಬೆಳಗೆರೆ ಜಾನಕಮ್ಮ. 90ನೇ ಪ್ರಶ್ನೆ, ಕನ್ನಡದ ದೇಶೀಯ ಕವಿ ಯಾರು? ಅಂಡಯ್ಯ. 91ನೇ ಪ್ರಶ್ನೆ, ಕನ್ನಡ ಭಾರತವನ್ನು ಯಾರು ಬರೆದವರು? ಯಾರು? ಕುಮಾರವ್ಯಾಸ. 92ನೇ ಪ್ರಶ್ನೆ, ಕನ್ನಡ ಭಗವದ್ಗೀತೆ ಎಂಬುದನ್ನು ಬರೆದವರು ಯಾರು? ನಾಗರಸ. 93ನೇ ಪ್ರಶ್ನೆ, ಕನ್ನಡದ ಮೊರೆ ಕೃತಿಯ ಲೇಖಕರು ಯಾರು? ಎಂ ಗೋವಿಂದ ಪೈ. 94ನೇ ಪ್ರಶ್ನೆ, ಕರ್ನಾಟಕದ ಕವಿಕುಲ ಸಾರ್ವಭೌಮ ಯಾರು? ನಂದಿ ತಿಮ್ಮಣ್ಣ. 95ನೇ ಪ್ರಶ್ನೆ, ಕನ್ನಡದ ದಾಸೆ ಎಂದು ಯಾರನ್ನು ಕರೆಯುತ್ತಾರೆ? ಶಾಂತಕವಿ. 96ನೇ ಪ್ರಶ್ನೆ, ಕನ್ನಡದ ದೇಶಿ ಪದ್ಯಗಳನ್ನು ಜಾತಿ ಎಂದು ಕರೆದವರು ಯಾರು? 1ನೇ ನಾಗವರ್ಮ. 97ನೇ ಪ್ರಶ್ನೆ, ಕನ್ನಡದ ಪ್ರಹಸನ ಪಿತಾಮಹ ಯಾರು? TP ಕೈಲಾಸ. 98ನೇ ಪ್ರಶ್ನೆ, ಕನ್ನಡದ ವರಕವಿ ಯಾರು? ದ. ರಾ ಬೇಂದ್ರೆ. 99ನೇ ಪ್ರಶ್ನೆ, ಪಂಚತಂತ್ರ ಕೃತಿ ಬರೆದವರು ಯಾರು? ದುರ್ಗಸಿಂಹ. 100ನೇ ಪ್ರಶ್ನೆ, ಕನ್ನಡದ ಮೊದಲ ನಿಘಂಟೆಂದು ಹೇಳುವ ರನ್ನಕಂದ ಬರೆದವರು ಯಾರು? ರನ್ನ. ಬರೆದವರು ರನ್ನ. 101ನೇ ಪ್ರಶ್ನೆ, ನವ್ಯ ಕಾವ್ಯದ ನೇತಾರ ಯಾರು? ಗಿರೀಶ್ ಕಾರ್ನಾಡ್. 102ನೇ ಪ್ರಶ್ನೆ, ಚಂದೋ ವಿಕಾಸ ಬರೆದವರು ಯಾರು? DS ಕೀರ್ತಿ. 103ನೇ ಪ್ರಶ್ನೆ, ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಈ ಕೃತಿಯ ರಚನೆಕಾರರು ಯಾರು? BM ಶ್ರೀಕಂಠಯ್ಯ. 104ನೇ ಪ್ರಶ್ನೆ, ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಎಂಬ ಸಂಶೋಧನಾ ಪ್ರಬಂಧವನ್ನು ಬರೆದವರು ಯಾರು? ಡಾ MS ಶಂಕಾಪುರ.
105ನೇ ಪ್ರಶ್ನೆ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಕೃತಿ ಯಾರದು? ಎಂ ಚಿದಾನಂದ ಮೂರ್ತಿ. 106ನೇ ಪ್ರಶ್ನೆ, ಕೋಟಿ ಚೆನ್ನಯ್ಯ ಕಾದಂಬರಿ ಬರೆದವರು ಯಾರು? ಪಂಜೆ ಮಂಗೇಶರಾಯರು. ಕೋಟಿ ಚೆನ್ನಯ್ಯ ಕಾದಂಬರಿ ಬರೆದವರು ಯಾರು? ಪಂಜೆ ಮಂಗೇಶರಾಯರು. 107ನೇ ಪ್ರಶ್ನೆ, ಕಾವೇರಿಯಿಂದ ಗೋದಾವರಿವರಮಿರ್ದ ನಾರದ ಕನ್ನಡದೋಳ್ ಎಂಬ ಪ್ರಸಿದ್ಧ ವಾಕ್ಯ ಯಾರ ಕೃತಿಯಲ್ಲಿ ಹೇಳಲಾಗಿದೆ? ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ. 108ರಲ್ಲಿ ಪ್ರಶ್ನೆ, ಕನ್ನಡದ ಭಾಗವತದ ಕರ್ತೃ ಯಾರು? ಚಾಟು ವಿಠಲನಾಥ. 109ನೇ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ನಾಡಗೀತೆ ಬರೆದವರು ಯಾರು? ಉಯಿಲಗೋಳ ನಾರಾಯಣ ರಾಯರು. 110ನೇ ಪ್ರಶ್ನೆ, ಕನ್ನಡ ಕವಿತೆಯೊಳಗಂಗೆ ನೂರ್ಮಡಿ ಎಂಬ ಅಗಸನ ಗುಣಗಾನ ಮಾಡಿರುವ ಕವಿ ಯಾರು? ಪೊನ್ನ. 111ನೇ ಪ್ರಶ್ನೆ, ಕನ್ನಡ ನಾಡನ್ನು ಆರಂಕುಶವಿಟ್ಟೊಡಂ ನೆನೆವುದನ್ನ ಮನಂ ಬನವಾಸಿ ದೇಶಮೆಂದು ಸ್ಮರಿಸುವ ಕವಿ ಯಾರು? ಪಂಪ. ಬನವಾಸಿ ಅಂದ್ರೆ ಆಲ್ಮೋಸ್ಟ್ ಆನ್ಸರ್ ಪಂಪನೇ ಇರುತ್ತೆ. 112, ಚುಟುಕಗಳ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ದಿನಕರ ದೇಸಾಯಿ. 113ನೇ ಪ್ರಶ್ನೆ, ಕನ್ನಡ ತಾಯಿ ನೋಟ ಕವಿ ಯಾರು? ಡಾ ಹಿರೇಮಲ್ಲೂರು ಈಶ್ವರನ್. 114ನೇ ಪ್ರಶ್ನೆ, ವಚನ ಸಾಹಿತ್ಯವು ಎರವಲು ತಂದಿದ್ದಲ್ಲದು ಸ್ವಯಾರ್ಜಿತ ಸೊತ್ತು ಈ ಹೇಳಿಕೆ ಕೊಟ್ಟವರು ಯಾರು? ಎಂ ಆರ್ ಶ್ರೀನಿವಾಸ ಮೂರ್ತಿ. 115ನೇ ಪ್ರಶ್ನೆ, ಕನ್ನಡ ಜಾನಪದ ಸಾಹಿತ್ಯಕ್ಕೆ ಗಣನೀಯ ಸೇವೆ ಸಲ್ಲಿಸಿದ ಮುಸ್ಲಿಂ ವಿದ್ವಾಂಸ ಯಾರು? ಎಸ್ ಕೆ ಕರೀಂ ಖಾನ್. 116ನೇ ಪ್ರಶ್ನೆ, ಜನವಾಣಿ ಬೇರು ಕವಿವಾಣಿಯು ಈ ಹೇಳಿಕೆ ಕೊಟ್ಟವರು ಯಾರು? ಬಿ ಎಂ ಶ್ರೀಕಂಠಯ್ಯ. 117ನೇ ಪ್ರಶ್ನೆ, ಕನ್ನಡದ ಸಂತರ ಪರಮಾರ್ಥ ಪದ ಇದನ್ನು ಬರೆದವರು ಯಾರು? ಆರ್ ಡಿ ಕಾನಡೆ. 118ನೇ ಪ್ರಶ್ನೆ, ಕನ್ನಡ ಪ್ರಾಸ ವಿಚಾರದ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ಲುವ ಮೊದಲ ಕೃತಿ ಯಾವುದು? 118ನೇ ಪ್ರಶ್ನೆಗೆ ಉತ್ತರ ಕವಿರಾಜ ಮಾರ್ಗ. 119, ಕನ್ನಡಕ್ಕೆ ಬಂಕಿಮಚಂದ್ರ ಚಟರ್ಜಿಯವರ ಆನಂದ ಮಠ ಎಂಬ ಬಂಗಾಳಿ ಕಾದಂಬರಿಯನ್ನು ಅನುವಾದ ಮಾಡಿದವರು ಯಾರು? ಬಿ ವೆಂಕಟಾಚಾರ್ಯ. 120, ಗೋಲ್ಗಾತಾ ಯಾರ ಪ್ರಸಿದ್ಧಿ ಕೃತಿಯಾಗಿದೆ? ಎಂ ಗೋವಿಂದ ಪೈ. 121 ಪ್ರಶ್ನೆ, ಕುಮಾರರಾಮನ ಸಾಂಗತ್ಯ ಕೃತಿ ಬರೆದವರು ಯಾರು? ನಂಜುಂಡ ಕವಿ. 122ನೇ ಪ್ರಶ್ನೆ, ಜೈಮಿನಿ ಭಾರತ ಬರೆದವರು ಯಾರು? ಅದು ಯಾವ ಷಟ್ಪದಿಯಲ್ಲಿದೆ? ಜೈಮಿನಿ ಭಾರತ ಬರೆದವರು ಲಕ್ಷ್ಮೀಶ, ಅದು ವಾರ್ಧಿಕ ಷಟ್ಪದಿಯಲ್ಲಿದೆ. 123ನೇ ಪ್ರಶ್ನೆ, ಸೋಮೇಶ್ವರ ಶತಕ ಬರೆದ ಕವಿ ಯಾರು? ಇದು ತುಂಬಾ ರಿಪೀಟೆಡ್ಲಿ ಕ್ವಶನ್ ಬಂದಿದೆ FTST ಯಲ್ಲಿ. ಸೋಮೇಶ್ವರ ಶತಕ ಬರೆದವರು ಪುಲಿಗೆರೆ ಸೋಮನಾಥ. 124ನೇ ಪ್ರಶ್ನೆ, ಸಂಸ ಇವರ ನಿಜ ನಾಮವೇನು? ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್. 125ನೇ ಪ್ರಶ್ನೆ, ಕನ್ನಡದಲ್ಲಿ ಅತಿ ಹೆಚ್ಚು ಪತ್ತೇದಾರಿ ಕಾದಂಬರಿ ಬರೆದವರು ಯಾರು? ಎನ್ ನರಸಿಂಹಯ್ಯ. 126ನೇ ಪ್ರಶ್ನೆ, ಪಣಿಯಮ್ಮ ಕಾದಂಬರಿಯ ಕರ್ತೃ ಯಾರು? ಎಂ ಕೆ ಇಂದಿರಾ. 127ನೇ ಪ್ರಶ್ನೆ, ಕನ್ನಡ ಕಾವ್ಯಗಳು ಈ ಗ್ರಂಥದ ಕರ್ತೃ ಯಾರು? ಡಿ ಎನ್ ಶಂಕರಭಟ್ಟ. 128ನೇ ಪ್ರಶ್ನೆ, ಕರ್ನಾಟಕ ಸಂಗೀತ ಬುನಾದಿಯಾದ ಪಿಳ್ಳಾರಿ ಗೀತೆಯನ್ನು ಬರೆದವರು ಯಾರು? ಪುರಂದರದಾಸರು. 129ನೇ ಪ್ರಶ್ನೆ, ಕನ್ನಡದ ಮೊದಲ ಚಿಕ್ಕ ತಾಯಿ ಸಣ್ಣ ಕಥೆಯನ್ನು ಬರೆದವರು ಯಾರು? ಪಂಜೆ ಮಂಗೇಶರಾಯರು. 130ನೇ ಪ್ರಶ್ನೆ, ಕನ್ನಡದ ಮೊದಲ ಪ್ರಬಂಧ ಸಂಕಲನ ಕರ್ತೃ ಯಾರು? ಎಂ ಜಿ ಸಿ. 131ನೇ ಪ್ರಶ್ನೆ, ಕನ್ನಡದ ಮೊದಲ ಐತಿಹಾಸಿಕ ನಾಟಕಗಾರ ಯಾರು? ಸಂಸ. 132ನೇ ಪ್ರಶ್ನೆ, ಕನ್ನಡದ ಮೊದಲ ವಿಶ್ವವಿದ್ಯಾಲಯವನ್ನು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಮೈಸೂರು ವಿಶ್ವವಿದ್ಯಾಲಯದಲ್ಲಿ 1916ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಕನ್ನಡದ ಮೊದಲ ವಿಶ್ವವಿದ್ಯಾಲಯನು. 133ನೇ ಪ್ರಶ್ನೆ, ಕನ್ನಡದ ಮೊದಲ ಕಾಮಶಾಸ್ತ್ರ ಕರ್ತೃ ಯಾರು? ಚಂದ್ರರಾಜ. 134ನೇ ಪ್ರಶ್ನೆ, ಕನ್ನಡ ಶಾಲೆಯನ್ನು ಮೊದಲು ಸ್ಥಾಪಿಸಿದವರು ಯಾರು? ಎಲಿಫೆಂಟಾ. 135ನೇ ಪ್ರಶ್ನೆ, ಕನ್ನಡಕ್ಕಾಗಿಯೇ ಸ್ಥಾಪಿತವಾದ ವಿಶ್ವವಿದ್ಯಾಲಯ ಯಾವುದು? ಹಂಪೆ ಕನ್ನಡ ವಿಶ್ವವಿದ್ಯಾಲಯ. 136ನೇ ಪ್ರಶ್ನೆ, ಕನ್ನಡದ ಮೊದಲ ವಿಡಂಬನ ಕಾವ್ಯ ಯಾವುದು? ಪುರುಷ ಸರಸ್ವತಿ. 137ನೇ ಪ್ರಶ್ನೆ, ಕನ್ನಡ ನಾಡಿನ ಮೊದಲ ವಿಶ್ವವಿದ್ಯಾಲಯದ ಕುಲಪತಿ ಯಾರು? ಎಚ್ ಬಿ ನಂಜುಂಡಯ್ಯ.
138ನೇ ಪ್ರಶ್ನೆ ಕನ್ನಡದ ಮೊದಲ ಸಾಂಗತ್ಯ ಕೃತಿಯಾದ ಸೊಬಗಿನ ಸೋನೆಯನ್ನು ಬರೆದವರು ಯಾರು? ದೇವರಾಜ. 139ನೇ ಪ್ರಶ್ನೆ ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ರಚನೆಕಾರರು ಯಾರು? ಜಾತಕ ತಿಲಕ ಶ್ರೀಧರಾಚಾರ್ಯರು. 140ನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಎಲ್ಲಿ ದೊರೆಯಿತು? ಅಲ್ಮಿಡಿ ಗ್ರಾಮದಲ್ಲಿ, ಬೇಲೂರು. 141ನೇ ಪ್ರಶ್ನೆ ಪಂಪನ ಮೊದಲ ಕೃತಿ ಯಾವುದು? ಆದಿಪುರಾಣ. ಕನ್ನಡದ ಮೊದಲ ನಾಟಕವಾದ ಮಿತ್ರವಿಂದ ಗೋವಿಂದದ ಕರ್ತೃ ಯಾರು? ಸಿಂಗರಾರ್ಯ. 143ನೇ ಪ್ರಶ್ನೆ ಕನ್ನಡದ ಮೊದಲ ಸ್ತುತಿಪರವಾದ ಅಷ್ಟಕ ಯಾವುದು? ಚಂದ್ರನಾಥಾಷ್ಟಕ. 144ನೇ ಪ್ರಶ್ನೆ ಕನ್ನಡದಲ್ಲಿ ಮೊದಲು ಅಚ್ಚಾದ ಕೃತಿ ಯಾವುದು? ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ 1817 ವಿಲಿಯಂ ಕೇರಿ. 145ನೇ ಪ್ರಶ್ನೆ ಕನ್ನಡದ ಮೊದಲ ವಿಜ್ಞಾನ ಪತ್ರಿಕೆ ನಡೆಸಿದವರು ಯಾರು? ಬೆಳ್ಳಾವೆ ವೆಂಕಟರಮಣಪ್ಪ. 146ನೇ ಪ್ರಶ್ನೆ ಕನ್ನಡದ ಮೊದಲ ದೊರೆ ಮಯೂರವರ್ಮನ ಆಳ್ವಿಕೆಯ ಕಾಲ ಯಾವುದು? ಕ್ರಿಸ್ತಶಕ 325 345. 147ನೇ ಪ್ರಶ್ನೆ 2006ರಲ್ಲಿ ನಡೆಯುತ್ತಿರುವ ಬೆಂಗಳೂರು ಹಬ್ಬದ ನರ್ತಕಿ ತನ್ನ ನೃತ್ಯದಲ್ಲಿ ಆಭರಣಗಳ ವೈಶಿಷ್ಟ್ಯ ಶೈಲಿಯನ್ನು ಮಾಡುವ ಆಕೆ ಯಾರು? ಯಾಮಿನಿ ಮುತನ. 2006ನೇ ಕರೆಂಟ್ ಅಫೇರ್ಸ್ ಕ್ವಶನ್ ಇದು. 148 ಕನ್ನಡದಲ್ಲಿ ಮೊದಲ ಬಾರಿಗೆ ಅಕ್ಷರ ಅಚ್ಚಿನ ಮೊಳೆಗಳ ವಿನ್ಯಾಸ ಮಾಡಿದವರು ಯಾರು? ಅತ್ತಾವರ ಅನಂತಚಾರಿ ಅವರು. 149ನೇ ಪ್ರಶ್ನೆ ಕನ್ನಡದಲ್ಲಿ ಮೊದಲ ಬೆರಳಚ್ಚು ಲಿಪಿ ಯಂತ್ರವನ್ನು ರೂಪಿಸಿದವರು ಯಾರು? ಅನಂತ ಸುಬ್ಬಾರಾವ್. 150ನೇ ಪ್ರಶ್ನೆ ಕನ್ನಡದ ಮೊದಲ ನವ್ಯ ನಾಟಕ ಯಯಾತಿ ಬರೆದವರು ಯಾರು? ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಅವರು ಯಯಾತಿ ಎಂಬ ನವ್ಯ ನಾಟಕವನ್ನು ಬರೀತಾರೆ. 151ನೇ ಪ್ರಶ್ನೆ ಕನ್ನಡದ ಮೊದಲ ಸಾಂಗತ್ಯ ಕೃತಿ ಯಾವುದು? ಸೊಬಗಿನ ಸೊಸೆ. 152ನೇ ಪ್ರಶ್ನೆ ಕನ್ನಡ ಸಾಹಿತ್ಯದಲ್ಲಿ ನಾಟಕ, ಕವಿತೆ, ಕಾದಂಬರಿಗಳಲ್ಲಿ ಜಾನಪದ ಸೊಬಗು ತುಂಬಿದ ಲೇಖಕರು ಯಾರು? ಡಾ ಚಂದ್ರಶೇಖರ್ ಕಂಬಾರ ಅವರು. ಕರ್ನಾಟಕ. 148ನೇ ಪ್ರಶ್ನೆ ಕನ್ನಡದಲ್ಲಿ ಮೊದಲ ಬಾರಿ ಅಕ್ಷರ ಅಚ್ಚಿನ ಮೊಳೆಗಳ ವಿನ್ಯಾಸ ಮಾಡಿದವರು ಯಾರು? ಅತ್ತಾವರ ಅನಂತಚಾರಿ ಅವರು. 149ನೇ ಪ್ರಶ್ನೆ ಕನ್ನಡದಲ್ಲಿ ಮೊದಲ ಬೆರಳಚ್ಚು ಲಿಪಿ ಯಂತ್ರವನ್ನು ರೂಪಿಸಿದವರು ಯಾರು? ಅನಂತ ಸುಬ್ಬರಾವ್. 150ನೇ ಪ್ರಶ್ನೆ ಕನ್ನಡದ ಮೊದಲ ನವ್ಯ ನಾಟಕ ಯಯಾತಿ ಬರೆದವರು ಗಿರೀಶ್ ಕಾರ್ನಾಡ್. 151ನೇ ಪ್ರಶ್ನೆ ಸಾಂಗತ್ಯ ಕೃತಿ ಒಂದು ಸೊಬಗಿನ ಸೊಸೆ. 152ನೇ ಪ್ರಶ್ನೆ ಕನ್ನಡ ಸಾಹಿತ್ಯದ ನಾಟಕ, ಕವಿತೆ, ಕಾದಂಬರಿಗಳಲ್ಲಿ ಜಾನಪದ ಸೊಬಗು ತುಂಬಿದವರು ಚಂದ್ರಶೇಖರ ಕಂಬಾರ್. 153ನೇ ಪ್ರಶ್ನೆ ಕನ್ನಡದ ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ಬಸವಪ್ಪ ಶಾಸ್ತ್ರಿ. 154ನೇ ಪ್ರಶ್ನೆ ಕನ್ನಡದ ಕಾದಂಬರಿ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಗಳಗನಾಥ. 155ನೇ ಪ್ರಶ್ನೆ ಮೂರ್ತಿದೇವಿ ಪುರಸ್ಕಾರವನ್ನು ಮೊದಲ ಬಾರಿಗೆ ಕನ್ನಡದ ಯಾವ ಸಾಹಿತಿ ಪಡೆದರು? ಸಿ. ಕೆ. ನಾಗರಾಜ ರಾವ್. 156ನೇ ಪ್ರಶ್ನೆ ಟೆರಕೋಟಾ ಕಲಾ ಪ್ರಕಾರಕ್ಕೆ ಮೊದಲಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಕನ್ನಡತಿ ಯಾರು? ಶಿ. ಕೆ. ಪುಷ್ಪಮಾಲಾ. 157ನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. 158ನೇ ಪ್ರಶ್ನೆ ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತಿದ್ದರು? ಟಿಪ್ಪು ಸುಲ್ತಾನ್. 159ನೇ ಪ್ರಶ್ನೆ ನಾಟಕ ರತ್ನ ಎಂಬ ಬಿರುದು ಯಾರಿಗೆ ಬಂದಿದೆ? ಗುಬ್ಬಿ ವೀರಣ್ಣ ಅವರಿಗೆ. 160ನೇ ಪ್ರಶ್ನೆ ಕನ್ನಡದ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಡೆಪ್ಯೂಟಿ ಚೆನ್ನಬಸವಪ್ಪ. 161ನೇ ಪ್ರಶ್ನೆ ಲಲಿತಕಲಾ ಕೇಂದ್ರ ಅಕಾಡೆಮಿ ಪ್ರಶಸ್ತಿಯನ್ನು ಸತತವಾಗಿ 3 ಬಾರಿ ಪಡೆದ ಕನ್ನಡ ನಾಡಿನ ಕಲಾವಿದ ಯಾರು? ಕೆ. ಕೆ. ಹೆಬ್ಬಾರ್. 162ನೇ ಪ್ರಶ್ನೆ ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದು ಹೊಂದಿರುವ ಕನ್ನಡ ಉಪಮಾಲೋಲ ಕವಿ ಯಾರು? ಲಕ್ಷ್ಮೀಶ. 163ನೇ ಪ್ರಶ್ನೆ ಕನ್ನಡದ ಯಾವ ಕವಿಗೆ ಮೊದಲ ಬಾರಿಗೆ ಜುಮ್ಮನ್ಲಾಲ್ ಬಜಾಜ್ ಪ್ರಶಸ್ತಿಯನ್ನು ನೀಡಲಾಯಿತು? ತಗಡೂರು ರಾಮಚಂದ್ರರಾವ್. 164ನೇ ಪ್ರಶ್ನೆ ಕನ್ನಡದ ಯಾವ ಕೃತಿಗೆ ಮೊದಲ ಬಾರಿಗೆ ಭಾರತೀಯ ವಿದ್ಯಾಭವನದ ರಾಜಾಜಿ ಪ್ರಶಸ್ತಿ ನೀಡಲಾಯಿತು? ಕರ್ತೃ ಯಾರು? ಭಾರತ ಸಿಂಧು ಲಕ್ಷ್ಮಿ. ವಿ. ಕೃ. ಗೋಕಾಕ್ ಅವರಿಗೆ ಕರ್ತೃ. ಭಾರತೀಯ ವಿದ್ಯಾಭವನದ ರಾಜಾಜಿ ಪ್ರಶಸ್ತಿಯನ್ನು ಭಾರತ ಸಿಂಧು ಲಕ್ಷ್ಮಿ ಕೃತಿಗೆ ನೀಡಲಾಯಿತು. ಅದರ ಕರ್ತೃ ಯಾರು ಅಂದ್ರೆ ವಿ. ಕೃ. ಗೋಕಾಕ್. 165ನೇ ಪ್ರಶ್ನೆ ಮೊದಲಿಗೆ ಯಾವ ಸಾಹಿತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಒಲಿದಿದೆ? ಅನುಪಮ ನಿರಂಜನ್. ಬಸವರಾಜ ಕಟ್ಟೀಮನಿ. 166ನೇ ಪ್ರಶ್ನೆ
ಕನ್ನಡದ ಯಾವ ಲೇಖಕಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಲಭಿಸಿದೆ? ಅನುಪಮಾ ನಿರಂಜನ್. 167ನೇ ಪ್ರಶ್ನೆ, ಕನ್ನಡದ ಯಾವ ಗಾಯಕರಿಗೆ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಯಿತು? ಮಲ್ಲಿಕಾರ್ಜುನ ಮನ್ಸೂರ್. 168ನೇ ಪ್ರಶ್ನೆ, ಮೊದಲ ಬಾರಿಗೆ ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ವಿಮರ್ಶಕ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗರು ಯಾರು? BVK ಶಾಸ್ತ್ರಿ. 167ನೇ ಪ್ರಶ್ನೆ, ಕನ್ನಡದ ಯಾವ ಗಾಯಕರಿಗೆ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ. 168ನೇ ಪ್ರಶ್ನೆ, ಮೊದಲ ಬಾರಿಗೆ ಕೇಂದ್ರ ಲಲಿತಾ ಕಲಾ ಅಕಾಡೆಮಿಯ ವಿಮರ್ಶಕ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗರು ಯಾರು? BVK ಶಾಸ್ತ್ರಿ. 169ನೇ ಪ್ರಶ್ನೆ, ಕನ್ನಡ ನಾಡಿನ ಯಾವ ಛಾಯಾಚಿತ್ರಕಾರ ಅಮೆರಿಕದ ಛಾಯಾಚಿತ್ರ ಸೊಸೈಟಿಯ ಗೌರವ ಫೆಲೋಶಿಪ್ ಪಡೆದ ಮೊದಲಿಗರಾಗಿದ್ದಾರೆ? ರಾಜಗೋಪಾಲ್, ಬೆಂಗಳೂರು. 170ನೇ ಪ್ರಶ್ನೆ, ಕನ್ನಡದ ಯಾವ ವಿದ್ವಾಂಸರನ್ನು ಚಲಿಸುವ ಕನ್ನಡ ನಿಘಂಟು ಎಂದು ಕರೆದಿದ್ದಾರೆ? DL ನರಸಿಂಹಾಚಾರ್ಯ ಅವರು. 171, ಸಂಸ್ಕಾರ ಕಾದಂಬರಿ ಬರೆದವರು ಯಾರು? ಡಾ UR ಅನಂತಮೂರ್ತಿ. 172ನೇ ಪ್ರಶ್ನೆ, ಜುಗಾರಿ ಕ್ರಾಸ್ ಕಾದಂಬರಿ ಬರೆದವರು KP ಪೂರ್ಣಚಂದ್ರ ತೇಜಸ್ವಿ. 173ನೇ ಪ್ರಶ್ನೆ, ಕನ್ನಡ ಚೆನ್ನುಡಿ ಕೃತಿಯ ಲೇಖಕರು ಯಾರು? ಡಾ TP ವೆಂಕಟಾಚಲ. ಹಸಿರು ಹೊನ್ನು ಮತ್ತು ಅಮೆರಿಕದಲ್ಲಿ ನಾನು ಪ್ರವಾಸ ಕಥನದ ಲೇಖಕರು ಯಾರು? BGL ಸ್ವಾಮಿ. ಇದು ತುಂಬಾ ರಿಪೀಟೆಡ್ ಕ್ವಶನ್. 175ನೇ ಪ್ರಶ್ನೆ, ಕನ್ನಡ ಜನಪದ ಗೀತೆಗಳು ಕೃತಿಯ ಲೇಖಕರು ಯಾರು? BS ಗದ್ದಗಿ ಮಠ. 176, ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಪುರಂದರದಾಸರು. 177, ಕನ್ನಡದ ಲೇಖಕರೊಬ್ಬರು ತಾವು ಬರೆದ ಪುಸ್ತಕವನ್ನು ಪಠ್ಯ ಪುಸ್ತಕವಾಗಿ ಓದಿ ಪರೀಕ್ಷೆ ಬರೆದು ಪಾಸಾದವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. 178ನೇ ಪ್ರಶ್ನೆ, ಕನ್ನಡದ ಕವಿ ಗೋವಿಂದ ಪೈಯರವರನ್ನು ರಾಷ್ಟ್ರಕವಿ ಎಂದು ಘೋಷಿಸಿದ ಸರ್ಕಾರ ಮದ್ರಾಸ್ ಸರ್ಕಾರ. 179ನೇ ಪ್ರಶ್ನೆ, ಚಿತ್ರಾಂಗದ ಖಂಡಕಾವ್ಯ ಬರೆದವರು ಯಾರು? ಕುವೆಂಪು. 180ನೇ ಪ್ರಶ್ನೆ, ಕನ್ನಡಕ್ಕೆ ಇಂಗ್ಲಿಷ್ ಗೀತೆಗಳು ತಂದವರು ಯಾರು? BM ಶ್ರೀಕಂಠಯ್ಯ. 181ನೇ ಪ್ರಶ್ನೆ, ಕನ್ನಡ ಭಾಷೆಗೆ ವ್ಯಾಸ ಭಾರತವನ್ನು ಭಾಷಾಂತರಿಸಿದವರು ಯಾರು? ಕುಮಾರವ್ಯಾಸ. 182ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲಿಗೆ ಜಪಾನಿ ಭಾಷೆಯ 100 ನಾಟಕಗಳನ್ನು ಅನುವಾದಿಸಿದ ಲೇಖಕ ಯಾರು? M ಗೋವಿಂದ ಪೈ. 183ನೇ ಪ್ರಶ್ನೆ, ಕನ್ನಡ ಕುಲ ರಸಿಕರು ಇದನ್ನು ಬರೆದವರು ಯಾರು? ಆನಾ ಕೃಷ್ಣರಾಯರು. 184ನೇ ಪ್ರಶ್ನೆ, ಕನ್ನಡ ಭಾಷೆಯ ಇತಿಹಾಸವಾದ ದಿ ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಬರಹಗಾರರು ಯಾರು? R ನರಸಿಂಹಾಚಾರ್. 185ನೇ ಪ್ರಶ್ನೆ, ಕನ್ನಡದ ಯಾವ ಸಾಹಿತಿಗೆ ಮೊದಲ ಬಾರಿ ಕಬೀರ್ ಸಮ್ಮಾನ್ ಪ್ರಶಸ್ತಿ ಲಭಿಸಿದೆ? M ಗೋಪಾಲಕೃಷ್ಣ ಅಡಿಗ ಅವರಿಗೆ ಕಬೀರ್ ಸಮ್ಮಾನ ಪ್ರಶಸ್ತಿ ಲಭಿಸಿದೆ. 186ನೇ ಪ್ರಶ್ನೆ, ಕನ್ನಡದ ಯಾವ ಸಾಹಿತಿಗೆ ಕಡಲ ತೀರದ ಮಾರ್ಗವ ಎನ್ನುತ್ತಾರೆ? ಶಿವರಾಮ ಕಾರಂತರಿಗೆ. 187ನೇ ಪ್ರಶ್ನೆ, ಕನ್ನಡದ ಯಾವ ಲೇಖಕರು ಮೊದಲ ಬಾರಿಗೆ ಅಂಕಣ ಬರಹಗಳ ಸಂಕಲನಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು? ಹಾಮಾ ನಾಯಕ್. 188ನೇ ಪ್ರಶ್ನೆ, ಕನ್ನಡದ ಯಾವ ಕವಿಯು ಮೊದಲ ಬಾರಿಗೆ ಜ್ಞಾನಪೀಠ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿದ್ದರು? ವಿ. ಕೃ. ಗೋಕಾಕ್ ಅವರು ಮೊದಲ ಬಾರಿಗೆ ಜ್ಞಾನಪೀಠ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿದ್ದರು. 189ನೇ ಪ್ರಶ್ನೆ, ಕನ್ನಡ ನಾಡಿನ ಮೊದಲ ಮುಖ್ಯಮಂತ್ರಿ ಯಾರು? ಕ್ಯಾಸಂಬಳ್ಳಿ ಚೆನ್ನಿಗರಾಯ ರೆಡ್ಡಿ. 190ನೇ ಪ್ರಶ್ನೆ, ಕನ್ನಡದ ಆದಿಕವಿ ಪಂಪನ ಜನ್ಮಸ್ಥಳ ಯಾವ ರಾಜ್ಯಕ್ಕೆ ಸೇರಿದೆ? ಆಂಧ್ರ ಪ್ರದೇಶದ ವೆಂಗಿಮಂಡಲ. 191ನೇ ಪ್ರಶ್ನೆ, ಕನ್ನಡ ನಾಡಿನ ಪ್ರಸಿದ್ಧ ಪಕ್ಷಿಧಾಮ ಯಾವುದು? ರಂಗನತಿಟ್ಟು. 192ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು? ಬಾಬಾ ಬುಡನ್ಗಿರಿ. 193ನೇ ಪ್ರಶ್ನೆ, ಕನ್ನಡ ನಾಡಿನಲ್ಲಿರುವ ಪ್ರಮುಖವಾದ ರಾಷ್ಟ್ರೀಯ ಅಭಯಾರಣ್ಯ ಯಾವುದು? ಬಂಡೀಪುರ. 194ನೇ ಪ್ರಶ್ನೆ, ಕರ್ನಾಟಕ ಪಂಜಾಬ್ ಯಾವುದು? ಬಿಜಾಪುರ. ಬಾಬಾ ಬುಡನ್ಗಿರಿ ಅತಿ ಎತ್ತರವಾದ ಪರ್ವತ ಶಿಖರ. 195ನೇ ಪ್ರಶ್ನೆ, ಪಂಚ ನದಿಗಳ ಬೀಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಬಿಜಾಪುರ. 196ನೇ ಪ್ರಶ್ನೆ, ಮೊದಲ ಬಾರಿಗೆ ಜವಾಬ್ದಾರಿ ಸರ್ಕಾರಕ್ಕಾಗಿ ಸತ್ಯಾಗ್ರಹ ನಡೆಸಿದ ಊರು ಯಾವುದು? ಮಂಡ್ಯದ ಶಿವಪುರ. 197ನೇ ಪ್ರಶ್ನೆ, ಕರ್ನಾಟಕದ ಇಂದಿನ ಹೆಸರೇನು? ಮೈಸೂರು. 198ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ಏಕೈಕ ಸಕ್ಕರೆ ಕಾರ್ಖಾನೆ ಮಂಡ್ಯ ಸಕ್ಕರೆ ಕಾರ್ಖಾನೆ. 199ನೇ ಪ್ರಶ್ನೆ, ಕನ್ನಡ ನಾಡಿನ ಯಾವ ಜಿಲ್ಲೆಯಲ್ಲಿ ತುಳು ಭಾಷೆ ಹೆಚ್ಚು ಪ್ರಚಲಿತವಾಗಿದೆ? ದಕ್ಷಿಣ ಕನ್ನಡ. 200ನೇ ಪ್ರಶ್ನೆ, ಕಾವೇರಿ ನದಿಯ ಉಗಮಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ಕೊಡಗು. 201ನೇ ಪ್ರಶ್ನೆ, ಕನ್ನಡ ಹೆಸರಾಂತ ಸಾಹಿತಿ DVಜಿ ಅವರು ಎಲ್ಲಿ ಜನಿಸಿದರು? ಕೋಲಾರ ಜಿಲ್ಲೆಯ ಮುಳಬಾಗಿಲು.
202ನೇ ಪ್ರಶ್ನೆ ಬೆಂಗಳೂರಿನ ಸಂಸ್ಥಾಪಕರು ಯಾರು? ಮಾಗಡಿ ಕೆಂಪೇಗೌಡರು. 203ನೇ ಪ್ರಶ್ನೆ ಚಿಕ್ಕ ತಿರುಪತಿ ಕರ್ನಾಟಕ ಯಾವ ಜಿಲ್ಲೆಯಲ್ಲಿದೆ? ಕೋಲಾರ ಜಿಲ್ಲೆಯಲ್ಲಿದೆ. 204ನೇ ಪ್ರಶ್ನೆ ಕನ್ನಡ ನಾಡಿನ ಏಕೀಕರಣಕ್ಕೆ ಮೊದಲು ಕರ್ನಾಟಕದಲ್ಲಿದ್ದ ಒಟ್ಟು ಜಿಲ್ಲೆಗಳೆಷ್ಟು? 9. 205ನೇ ಪ್ರಶ್ನೆ ಕನ್ನಡ ನಾಡಿನಲ್ಲಿ ಪಿಟೀಲಿನ ಕಾಲದಲ್ಲಿ ನಿರ್ಮಾಣವಾಗಿರುವ ಕಲಾಭವನ ಎಲ್ಲಿದೆ? ಅದರ ಹೆಸರೇನು? ಬೆಂಗಳೂರಿನಲ್ಲಿ ಪಿಟೀಲು ಚೌಡಯ್ಯ ಸ್ಮಾರಕ ಭವನ ಇದೆ. 206ನೇ ಪ್ರಶ್ನೆ ಕನ್ನಡ ನಾಡಿನಲ್ಲಿ ಸೇಂಟ್ ಫಿಲೋಮಿನಾ ಚರ್ಚ್ ಎಲ್ಲಿದೆ? ಮೈಸೂರಿನಲ್ಲಿ. ಭಾರತದಲ್ಲೇ ಅತಿ ದೊಡ್ಡದು. 207ನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಷತ್ಪತ್ರಿಕೆ ಆರಂಭವಾದದ್ದು ಯಾವಾಗ? 1915ರಲ್ಲಿ. 208ನೇ ಪ್ರಶ್ನೆ ಕನ್ನಡದ ಯಾವ ಖ್ಯಾತ ಸಾಹಿತಿಗಳು ಸಮಾಚಾರ ಸಂಗ್ರಹ ಸಮಿತಿ ಎಂಬ ವಾರಪತ್ರಿಕೆಯನ್ನು ನಡೆಸುತ್ತಿದ್ದರು? ಡಿ. ವಿ. ಗುಂಡಪ್ಪ. 209ನೇ ಪ್ರಶ್ನೆ ವಸಂತ ಎಂಬ ಪತ್ರಿಕೆಯನ್ನು ಕೆಲಕಾಲ ನಡೆಸಿದ ಖ್ಯಾತ ಸಾಹಿತಿ ಯಾರು? ಶಿವರಾಮ ಕಾರಂತರು. ಇಲ್ಲಿಗೆ 210 ಇದರ ಜೊತೆ ಕೆಲವು ಬಿರುದುಗಳು ನೋಡೋಣ. ಕೆಲವು ಸಾಹಿತ್ಯ ಕವಿಗಳ, ಕೆಲವು ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣದಲ್ಲಿ ಕವಿಗಳು ಮತ್ತು ಆತ್ಮಕಥೆಗಳು ಅವ್ರ ಬಗ್ಗೆ ನೋಡೋಣ. ಕುವೆಂಪು ಅವ್ರದ್ದು ಆತ್ಮಕಥೆ ನೆನಪಿನ ದೋಣಿ. ದ. ರಾ. ಬೇಂದ್ರೆ ಅವರ ಆತ್ಮಕಥೆ ನಡೆದು ಬಂದ ದಾರಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದು ಭಾವ. ಶಿವರಾಮ್ ಕಾರಂತರವ್ರದ್ದು ಹುಚ್ಚು ಮನಸ್ಸಿನ 10 ಮುಖಗಳು. ದೇಜವರೇಗೌಡರದು ಹೋರಾಟದ ಬದುಕು. ಬಸವರಾಜ ಕಟ್ಟಿಮನಿಯವರದು ಕಾದಂಬರಿಕಾರನ ಬದುಕು. ಶ್ರೀರಂಗ ಅವರದು ನಾಟ್ಯ ನೆನಪುಗಳು. ಸಾಹಿತ್ಯ ಆತ್ಮಜಿಜ್ಞಾಸೆ. ಟಿ. ಲಂಕೇಶ್ ಅವರದು ಹುಳಿಮಾವಿನ ಮರ. ಲಕ್ಷ್ಮಣರಾವ್ ಗಾಯಕ್ವಾಡ್ ಅವರದು ಉಚ್ಚಲ್ಯ. ಎಚ್. ನರಸಿಂಹಯ್ಯ ಅವರದು ಹೋರಾಟದ ಹಾದಿಯಲ್ಲಿ. ಇದೆಲ್ಲ ಅವ್ರದ್ದು ಆತ್ಮಕಥೆ ಬರ್ದಿರೋದು. ಇಂಥ ಕವಿಗಳು ಇಂಥ ಆತ್ಮಕಥೆ ಬರ್ದಿರೋದು ಅಂತ. ಏಣಗಿ ಬಾಳಪ್ಪ ನನ್ನ ಸಣ್ಣ ಬಣ್ಣದ ಬದುಕು. ತುಂಬಾಡಿ ರಾಮಯ್ಯ ಮಣಿಗಾರ. ಅರವಿಂದ ಮಾಲಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ. ಅನುಪಮಾ ನಿರಂಜನ ನೆನಪು ಸಿಹಿ ಕಹಿ. ಎ. ಎನ್. ಮೂರ್ತಿರಾವ್ ಸಂಜೆಗಣ್ಣಿನ ಹಿನ್ನೋಟ. ಅನಕೃ ಬರಹಗಾರನ ಬದುಕು. ರಂ. ಶ್ರೀ ಮುಗುಳಿ ಜೀವನ ರಸಿಕ. ಎಸ್. ಎಲ್. ಭೈರಪ್ಪ ಬಿತ್ತಿ ಸಿದ್ದಲಿಂಗಯ್ಯ ಊರು ಕೇರಿ. ತಹಸು ರಾಮರಾಯ 3 ತಲೆಮಾರು. ಜಿ. ಪಿ. ರಾಜರತ್ನಂ ನಿರ್ಭಯಾಗ್ರಫಿ. ಗುಬ್ಬ ವೀರಣ್ಣ ಕಲೆಯ ಕಾಯಕ. ಕಡಿದಾಳ್ ಮಂಜಪ್ಪ ನನಸಾಗದ ಕನಸು. ಕಯ್ಯಾರ ಕಿಣ್ಣೈ ದುಡಿತವೇ ನನ್ನ ಬದುಕು. ಇಷ್ಟೆಲ್ಲ ಮುಗಿಸಿರೋಣ. ಮುಂದೆ ಇನ್ನೊಂದು 200 ಕ್ವಶನ್ ತರೋಣ. ಹೇಗಿದೆ ಅಂತ ಹೇಳಿ ಈ ವಿಡಿಯೋ ಬಗ್ಗೆ.